ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರುಣಿಸು ಸ್ವಾಮಿ ಶನಿದೇವ, ಉದ್ಧರಿಸು ಈ ಬಡ ಜೀವ. ಕರುಣಿಸು ಸ್ವಾಮಿ ಶನಿದೇವ, ಉದ್ಧರಿಸು ಈ ಬಡ ಜೀವ. ಅಸತ್ಯ ವಸ್ತು ವ್ಯಾಮೋಹ, ವಿವೇಕ ವಿರಕ್ತಿಯ ಭಾವ, ತ್ಯಾಗವಿಲ್ಲದ ಮನೋಭಾವ. ಕರುಣಿಸು ಸ್ವಾಮಿ ಶನಿದೇವ, ಉದ್ಧರಿಸು ಈ ಬಡ ಜೀವ. ಕರುಣಿಸು ಸ್ವಾಮಿ ಶನಿದೇವ, ಉದ್ಧರಿಸು ಈ ಬಡ ಜೀವ. ಭಕ್ತಿ ಎನ್ನುವುದು ಬದುಕಿನ ದಾರಿದೀಪ. ಮುಂಬೈ ಸಮೀಪದ ಡೋಂಬಿವಲಿಯಲ್ಲಿ ಅಂತಹದ್ದೇ ಒಂದು ಆಧ್ಯಾತ್ಮಿಕ ಸಂಭ್ರಮ ಮನೆ ಮಾಡಿದೆ. ಅಜ್ಜೆಗಾಂವ್ ತಿಲಕ್ ಕಾಲೇಜು ಸಮೀಪವಿರುವ ಶ್ರೀ ಜೈ ಭವಾನಿ ಶನೇಶ್ವರ ಮಂದಿರದಲ್ಲಿ 36ನೇ ವರ್ಷದ ಶ್ರೀ ಸತ್ಯನಾರಾಯಣ ಮಹಾಪೂಜೆ ಹಾಗೂ ಶ್ರೀ ಶನಿ ಮಹಾಪೂಜಾ ಮಹೋತ್ಸವವು ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಫೆಬ್ರವರಿ 14ರ ಶುಭ ಶನಿವಾರದಂದು ಮಂದಿರ ಪರಿಸರದ ಗಲ್ಲಿ ಗಲ್ಲಿಯಲ್ಲೂ ಭಕ್ತಿಯ ಅಲೆ ಎದ್ದಿತ್ತು. ಪ್ರಧಾನ ಅರ್ಚಕ ಶ್ರೀ ಪ್ರಕಾಶ್ ಭಟ್ ಕಾನಂಗಿ ಅವರ ದಿವ್ಯ ನೇತೃತ್ವದಲ್ಲಿ ಮುಂಜಾನೆ ತೋರಣ ಮುಹೂರ್ತ ಹಾಗೂ ಗಣ ಹೋಮದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಗ್ನಿಕುಂಡದಲ್ಲಿ ಸಮರ್ಪಿತವಾದ ಹವಿಸ್ಸು ಸಕಲ ಲೋಕಕ್ಕೂ ಶಾಂತಿ ಮಂತ್ರವನ್ನು ಸಾರುತ್ತಿತ್ತು. ನಂತರ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸತ್ಯನಾರಾಯಣ ಮಹಾಪೂಜೆ ನೆರವೇರಿತು. ನೂರಾರು ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡರು. ತದನಂತರ ಮಧ್ಯಾಹ್ನ ಶನಿದೇವರ ಕಲಶ ಪ್ರತಿಷ್ಠೆ ನಡೆದು ಗ್ರಂಥ ಪಾರಾಯಣ ಆರಂಭವಾಯಿತು. ಶನಿಯ ದೃಷ್ಟಿಯೊಳು ಬೀಳುತ್ತಲೂ
ತನು ಕಷ್ಟವಾಗ ರವಿಯ ಸಾರಥಿ ಕಾಲು ಹೆಳವನಾದವು ನೋಡು ಅಶ್ವದ ಕಣ್ಗಳು ಕಾಣದೆ ಇರಲು ಏನೊಂದು ಪಾಯವು ಸಾಗದೆ ಇರಲು ದಿನಕರನು ಕಷ್ಟಾದಿಗಳ ಒಡವು ಕೊಡಲು ಆಗತ ಶನಿ ದೃಷ್ಟಿಯಿಂದಕ್ಕೆ ತಿರುಗಲು ಆಗಾರೋಗ್ಯ ವಾಗುತ್ತಾವಿರಲು ಇಂಥನು ವಿಕ್ರಮರಾಯನು ಶನಿದೇವರ ಮಹಿಮೆಯನ್ನು ಮತ್ತು ಪ್ರತಾಪವನ್ನು ಕೇಳುತ್ತ ನಗುತ್ತಾ ಏನನು ತಿನ್ನದೇಂತೇನೆ ತನ್ನ ಸೂರ್ಯದೇವರ ಉದಾಪಿನಂಚಿನ ಸಮಯ ತನ್ನ ಮಗೆ ಛಾಯಾದೇವಿನ ಗರ್ಭಡು ಜನವನು ಪಾಪರಿಗೆ ಛಾಯಾ ಬಂಡ ನಿರೇಲಿ ಸೂರ್ಯದೇವನ್ನ ತಾಪ ದಿನೋದು ದಿನ ಹೆಚ್ಚಾವೊಂದು ಬೋನೇನು ತೂನಗ ಕಲಿಯುಗ ಬನ್ನಗ ಭೂಮಿ ಪೊತುದು ಬೋವು ಪನ್ಪಿಲಕ್ಕ ನೆಕ್ಕೆ ದಾದಾಂಡಲ ಒಂಜಿ ಉಪಾಯನು ಮಲ್ಪಡು ಬಂದು ಸಂಧ್ಯಾದೇವಿ ತನ್ನ ತಾನು ಏಕಾಂತ ಬಯಸ್ತದೆ ತನ್ನ ನಿರೇಲಿಗೆ ಜೀವ ಕಲೆಯನ್ನು ಕೊರದು ಪೋಪಲ್ಗೆ ಆ ಸೂರ್ಯದೇವಿರ್ಲ ಆ ಛಾಯಾದೇವಿರ್ಲ ನೆಂಚಿನ ಬಾಲಿನಿ ಶನಿದೇವಿ ಯಾರಿಗೆ ಮಂದದೇವಿ ಎಂದೆಲ್ಲ ಪನ್ಪೇರು ದಾಯ ಬಂಡ ಆರು ಒಂಜಿ ರಾಶಿಗೆ ಪ್ರವೇಶ ಮಲ್ತಂಡ ಅಧಿಕ ಸಮಯವನ್ನು ಗೆತವನಿಗೆ ಅರೇನು ಶ್ರೇಷ್ಠರೇ ಎಂದೆಲ್ಲ ಪನ್ಪೇರು ಅರೇನು ಶನಿದೇವಿಯರು ಸ್ಥಿರವಾಸರಲ್ಲ ಎಂದು ಪನ್ಪೇರು ಶನಿದೇವಿಯರು ಎನ್ನ ರಾಶಿಗೆ ಪ್ರವೇಶ ಆಯ್ನಿಂದ ಅಂಡ ಆರು ಕೋರಿನ ಕಷ್ಟನ ಅವಡು ಆರು ಕೋರಿನ ಸುಖನ ಅವಡು ಕೊಡುವ ದೇವರೆಗಲ ದೈವ ಇಲ್ಲಗಲ ಏರೆಗಲ ಕೆಪ್ಪರ ಸಾಧ್ಯ ಉಜ್ಜಯಿನಿ ನಗರಿಗೆ ಗಣವಾದ ಅಶ್ವವನು ಕರಿರಾಜದಾರೆ ಬೇಕಾದ ಪರಿಜನರೆಲ್ಲ ಕೂಡಲು ವಿಕ್ರಮರಾಜ ತಾನು ಅಲ್ಲಿಗೆ ಬರಲು ತುರಗಂಗಗಳವನು ತಾನು ಕೇಳಲು ಆಗ ಸರಸ ದಿಂಶನಿರಾಜ ನುಡಿದನು ಬೇಗ ಸ್ವಾರಿಯ ಮಾಡದೆ ದುರಗದ ಕ್ರಯ ಕೇಳೆಯೇ ಸರಿ ಬರುವುದುಂಡೆ ಮಹಾರಾಜ ದೊರೆಯೇ ಇಂತೆಂದು ಕಾರವಾಣ ವೇಷದ ಶನಿದೇವರು ಎಂಕಲ ಜೋಕುಲು ಬಾಲೆಲು ಪಂಪಿನ ಒಳ್ಳೆರ ಎಂಕಲ ಬುಡದಿ ಪಂಪಿನ ಉಂಡು ಅತಿ ಶೀಘ್ರವಾದ ಎಂಗಿ ಇಲ್ಲಗಬೋಡು ಒಂಜೆ ಎನ್ನ ಕುದುರೆನು ಕಣ್ಪಾದ ಕೊರ್ಲೆ ಅಥವಾ ಎನ್ನ ಕುದುರೆದ ಕ್ರಾಯಣ ಪಂಪಿನ ಕೊರ್ಲೆ ದೇಗ ಎಂಡ ನಿಗ ಚೇಷ್ಟ ಮಾಲ್ಪೋರಿ ನನ್ನ ಕಾಪವನ ಸರಿಯತ್ತಂದು ತಾನು ಗರುವೋಡು ಪಂಪಿನ ಸಂದರ್ಭ ಅಲ್ಪ ವಿಕ್ರಮಾದಿತ್ಯನ ಮಂತ್ರಿವರೆಗೆ ಚಿಂತೆ ಪಂಪಿನ ಆಪಣಿಗೆ ಆರು ಕೈ ಮುಗಿದು ಕಾರವಾಣ ಕೆನ್ವರಿಗೆ ಸ್ವಾಮಿ ಇರ್ನ ಕುದುರೆದ ಮಿತ್ತುಕೊಳ್ಳೊಂದು ಎಂಗನ ಸಮ್ಮಗಳು ಎಂಗನ ಸರ್ವೆನ ದುಂಬುದಿ ಕಡೆ ಎಂಗನ ರಾಜರು ಪ್ರಯಾಣ ಮಲ್ದಿನಿ ಸರಿ ಆಂಡ ಆರು ಓಲುಲ್ಲಿರು ದಾದಾತನ ಏನಾತನ ವಿಷಯ ಏನೋ ಎಂಗಲೇ ಗೊತ್ತು ಜಂಚಾದು ಪಣಗ ಇರಡ ಕೈ ಮುಗಿದು ಅಂತ ಸಮಯ ಮಣಿಮಣಕ್ಕೇನೊಂದಿಲ್ಲ ಆ ವಿಷಯನು ತೆರೆಪುನೆಕ್ಕೂ ಬೋಡಾದು ಅಂತ ಅವಕಾಶ ಕೊರಿಯರ್ ಬಣ್ಣಾಂಡ ಬಕ್ಕ ಇರಗ ಆಯ್ತ ವಿಷಯನ ಪಣ್ಣ ಸಂದರ್ಭ ಶನಿದೇವಿಯರು ಕಾರವಾಣ ವಿಷಯ ಶನಿದೇವರ ಅಲ್ಪ ಮಂಡ ಆಡವರಿಗೆ ಆವಡು ಸಂಪೂರ್ಣವಾದ ಮೊಗಲಿಯನ್ನ ಮಾಯದ ಬಲೆಗೆ ಬಣ್ಣಿನ ಬೋರ್ಡ್ ಬಣ್ಣ ಅಲ್ಪಲವಂತ ಸಮಯನು ಕೊರ್ಪರಿಗೆ ಆ ಸಂದರ್ಭ ವಿಕ್ರಮಾದಿತ್ಯನ ಮಂತ್ರಿವರ್ಯ ತನ್ನ ನಾಲ್ಕು ಕಡೆ ತನ್ನ ಚಾರಕರ ಪಂಪಿನ ಕಡಪರಿಗೆ ವ್ಯವಸ್ಥೆ ಮಲ್ಪದ ಇಟ್ಟು ಕುಲ್ಲಾದು ಒಣಸಲು ಪಂಪಿನ ಬಲಸುನರ ಪೇರು ಬೋಡಿತಿನ ಚಿಂತ ಭ್ರಷ್ಟಾನ ಭೋಜನನು ಬಲಸಿನ ಜನ ಸಂದರ್ಭ ರಾಜರು ನುಪ್ಪು ನುತ್ತಿದು ಅನ್ನ ಬ್ರಹ್ಮ ಇನಿಗೆ ತಿಕ್ಕಿಯನ ದೇವ ಪಂದ ಅನ್ನ ಬ್ರಹ್ಮನು ಸ್ಮರಣ ಮಲ್ತೊಂದು ಅದಗ ನಂದೇಶ್ರೇಷ್ಠ ಚಾಕ್ರಿದಗಳು ಅರೆಗು ಚಾಮರಡು ಗಾಳಿ ಬೀಸುನಕುಲು ಆಪೇರು ಗಾಳಿ ಬೀಸಿವಕ್ಕ ಅರೆಗು ಸಂಪೂರ್ಣವಾಯಿನಂಜಿಂದ ರೀತಿಡು ಅರೆಗು ಉಂಡಿ ಬಕ್ಕ ಅರೆ ಲಕ್ಕಾದು ಬತ್ತದಾರು ಮಾಂದೆಕ್ಕಿ ಬಕ್ಕ ಬದದಾರೆಗು ಮೂಜಿಕಾರ್ದ ಮುಕ್ಕಾಲಿಗಡೆ ಬರ್ಬಿನ ಕುಲ್ಲಾದು ಕಂಚಿದ ಬಟ್ಟಲ್ಡು ಬಚ್ಚಿರ ಬಜ್ಜೆ ಬರ್ಬಿನ ದೀದು ಅಯ್ಯ ಪೊರ್ಲುಡು నేను ತಿಲ್ಲೆ ಯಾನು ಇತ್ತೆ ಬರ್ಪೆ ಬಂದು ಅಲ್ತದ್ದು ಲಕ್ಕೊಂದು ಬೋದು ತನ್ನ ಮಗಲಾಯಿನ ಅಲೋಲಿಕೆನ ಕೈತಾರೆ ಬದ್ದದು ಬಾಲಶಿರೋಮಣಿಯೇ. 「 ಅಲೋಲಿಕೆಯ ವನದಲ್ಲಿ ಅಲೋಚನೆಯಾಗ ರಚನೆ                                                                                ಅಲೋಲಿಕೆಯ ವನದಲ್ಲಿ
ರಚನೆಯಿಂದಲೂ ಎಚ್ಚರವನ್ನು ಪಡಿಸುವೆನೆಂದು ವೀಣೆಯನ್ ಕೈಗೊಂಡು ನುಡಿಸಿ ಪಾಡುತ್ತಿರ್ದಳ ಅದೆಂತೆನೆ ನಿದ್ರೆಯ ಮಾಡೋ ದೊರೆಯೇ ಲಲಿತಾತ್ಮ ನೀನೆ ಸರಿಯೇ ಕಲಿಯುಗದಿ ನೀನೆ ಅತಿ ಚಲುವೆ ಎಂದಳು ಏಳು ರಮಣ ಮುಖವ ತೋರು ಬಾಲ ನಿದ್ರೆಯ ಬಿಡೋ ತಳ ತಳ ಹೊಳೆಯುವಂತ ನನ್ನ ರೂಪು ನೋಡು ಇಂದೆಂದು ಅಲೋಲಿಗೆ ತನ್ನ ರಾಗ ರಚನೆಯಿಂದಲೂ ಪನ್ನೀರಿನಿಂದಲೂ ರಾಯನಿಗೆ ಎಚ್ಚರವು ಆಗದಿರದ ವನದಲ್ಲಿ ನೊಂದು ತನ್ನ ಸಕಲಾಭರಣಗಳನ್ನು ತೆಗೆದು ಮುತ್ತಿನ ಹಾರವನ್ನು ಗೂಟೆಗೆ ತಗಲಿಸಿ ವಿಕ್ರಮನ ಬಾಜುವಲ್ಲಿ ತಾನು ಪವಳಿಸಿ ನಿದ್ರೆಯಂ ಗೈಯಲು ರಾಜನು ಎಚ್ಚರಪಟ್ಟು ನೋಡುತ್ತಿರ್ದರಾದೆಂತೇನೆ ಪ್ರಭಾವ ತೆರೆದು ಬರ್ಪುನಲ್ಪ ವಿಕ್ರಮಾದಿತ್ಯರೆಗು ಆಂಡ ಇತ್ತ ಯಾನು ಉತ್ತರ ಕೊರಡು ಎರೆಗು ಚಂದ್ರಸೇನ ಮಹಾಪ್ರಭು ಉತ್ತರ ಕೊರಪಿನತ್ತು ಯಾನು ಯಾವ ಪ್ರಕಾರವಾದ 32 ಗೊಂಬೆ ಸಿಂಹಾಸಗೊಳ್ದೋರು ರಾಜಭಾರ ಮತ್ತು ಜನಕುನ ಸುಖ ಕಷ್ಟ ತಿರಿದನ ಅವೇ ಪ್ರಕಾರ ಚಂದ್ರಸೇನ ಮಹಾಪ್ರಭು ಕುಲ್ದಿನ ಆ ಸಿಂಹಾಸನಿಗೆ ಯಾನು ಮರ್ಯಾದೆ ಕೊಟ್ಟು ಬಂದ್ಲಕತಾನ ಚಂದ್ರಸೇನ ಒಂಜಿ ಪಾತೆರಿನ ಎದುರುಡು ಕ್ಷಾತ್ರಿಯ ಜನ್ಮುಡು ಜನ್ಮದಾತೆ ಸ್ವಾಮಿಯಾನ್ ಕಳ್ಳತನ ಏಪುಗಳ ಮಲ್ಪುನ ಯಾನತ್ತು ಆಂಡ ಒಂದು ಒಡೆಗು ಮುಟ್ಟುಂಡಾಕೆ ಎಂದಾಂಡ ಬ್ರಹ್ಮ ವಿಷ್ಣು ಮಹೇಶ್ವರನ ಅಂಶರೂಪಡು ಹೋಂಕಾರ ಬೀಜಸ್ವರೂಪ ಬೈದಿನ ಜನ್ಮಗ ಬೈದಿನ ಶನಿದೇವಿಯರ್ನ ವಕ್ರದ ಪ್ರಭಾವ ಇತ್ತಿರಡ ಹತ್ರ ಎಂಗೆ ಈ ರೀತಿಯ ಕಷ್ಟ ಕಾರ್ಪಣೆ ಒದಗದು ಬರ್ತನು ಕಳ್ಳತನ ಯಾನ್ ಏಪುಗಳ ಮಲ್ಪುನ ಯಾನತ್ತು ಸ್ವಾಮಿ ಆಂಡ ಹಾರದ ನಿಜ ಸ್ಥಿತಿ ಪೇಳಿದರೆ ವ್ರತವೆಂದು ತಿಳಿದುಕೊಳ್ಳುವರು ಸ್ವಾಮಿ ಗರ್ಜನೆಯಂತೆ ಕಿಡಿಯಿಡುತ್ತ ಚಂದ್ರಶಯನ ಕಡಿದು ಹಾಕಿರಿ ಇವನ ಕೈಕಾಲುಗಳನ್ನು ಎಂದು ಚರರಿಗೆ ಹೇಳಿ ನಿಂದು ಕೋಪವು ತಾಳೆ ಇಂದು ಇವನ ಕೈಯ ಕಾಲು ಖಂಡಿಸಿರಿಯೇ ಊರು ಹೊರಗೆ ಹಾಕಿ ಅನ್ನ ನೀರು ಕೊಡದಿರಿ ಸಾರಿ ನುಡಿದನು ತಾನು ಇಂಥ ಅವಿವೇಕಿಯೇ ರಾಜ ರಾಕ್ಷಸಾರು ಪಂಚಪ್ರಧಾನ ವ್ಯಾಘ್ರ ರೂಪಯೋ ಪರಿವಾರಂ ಶನಾರೂಪಂ ಯಥಾ ಪ್ರಜಾ ಇಂತೆಂದು ಶೋಕಾರ್ಥಕ್ಕೆ ಸರಿಯಾಗಿ ಚಂದ್ರನನ್ನು ಸರಿಯಾಗಿ ಮಾಡದೆ ಅವಿವೇಕಿತನದಿಂದ ವಿಕ್ರಮನ ಕೈಕಾಲನ್ನು ಗಡಿಯರೆಂದು ಹೇಳಲು ತಕ್ಷಣ ಎದ್ದು ವಿಕ್ರಮನ ಹಿಡಿದುಕೊಂಡು ಹೋಗುತ್ತಿದ್ದರಾದೆಂತೆನೆ ಗರ್ಜನೆಯಂತೆ ಗಿಡಿಯುಡುತ್ತೆ ಚಂದ್ರಶಯನ ನಿನ್ನಯ ವಿಕ್ರಮ ರಾಜ ನಿನ್ನಂತ ಪರಾಕ್ರಮಿ ಯಾರೋ ಇಲ್ಲೆಂದ ಪ್ರತ್ಯಕ್ಷವಾದೇನೋ ಬೇಡೋ ವರಗಾಡ ಕೊಡುವೇನೋ ಬೇಡಿದ್ದೋ ಶನಿರಾಜ ಎಂದ ಇಂತೆಂದು ಶನಿರಾಜರ ವಿಕ್ರಮನಿಗೆ ಪ್ರಸನ್ನನಾಗಿ ವರನ್ನು ಬೇಡಿಗೋ ಕೊಡುವೆನೆಂದು ಹೇಳಲು ವಿಕ್ರಮನ ಶನಿರಾಜ ಏನೆಂದು ಹೇಳಿಕೊಳ್ಳುತ್ತೀರ್ದನಾಯಾದೆಂತರೇ ಕಾಲಾಯ ತಸ್ವೇ ನಮಃ ಪಂಪಿಲಕ ಆರೇನು ಮಾಡುವರು ಆರಿಂದೇನಹುದು ಪೂರ್ವ ಜನ್ಮದ ಕರ್ಮ ವಿಧಿವೆನ್ನ ಬಿಡದು ಅನ್ನು ಪಣದು ತೆರಿದಿನಜ್ಜಿನ ಜ್ಞಾನಳು ಪಣದು ಬತ್ತೇರು ಇನಿ ವಿಕ್ರಮಾದಿತ್ಯ ರಾಜರಿಗೆ ಭಗವಂತೆ ಕೊರ್ನಜಿನ ಕಷ್ಟ ವಿಧಿ ಎಂದು ಪಣಪನಮ್ಮ ಕಣ್ಣಿಗೆ ತೋಜಿದು ಬರಪುನವು ನರಮಾನಿ ಕೊರಿನಂಚಿನ ಕಷ್ಟ ಕಣ್ಣಿಗೆ ತೋಜಂದೇ ಬರ್ಪುನ ಕಷ್ಟ ಅವು ದೇವರ ಕೊರಿನಾಕಿ ವಿಧಿ ಎಂದು ಪುದರ್ ನಮ್ಮ ಪಣಪ ಶನಿದೇವರು ಎಂದು ಶನಿದೇವರು ಏರ್ಲ ದೇವರು ತೋಜ್ಯರು ಓ ಮುಲ್ಪ ಉಳ್ಳವು ಅಲ್ಪ ಎದುರು ಆರ್ತಿಕ್ಕೆ ಎರಡು ಆರ್ತಿಕ್ಕೆ ರಂಜ ಪಣ ತೆರೆದು ಪಣ್ಣೊಳ್ಳಿ ಮೆಲ್ಲ ಗೊತ್ತಾಂತೆ ಅಲ್ಪ ದಂಕದ ಬರುವ ಅವು ವಿಧಿ ಗೊತ್ತಿದ್ದದು ಪೂರ್ಣವಿಲ್ಲ ಆ ಅಡ್ಡ ಜೀತೆ ಮಾರಿ ಅನ್ನು ಪೋನಾಗ ಅವು ನರಮಾನಿ ದೇವರು ದೀತನಳ ಬಣ್ಣ ಪೂಜೆರು ದಂಕ ದಂಕ ಐಬೊಕ್ಕ ಹಿಂಗೆ ಹೊಲ್ತು ಸಾಗಣ್ ಗೊತ್ತಾಜ ಅವು ದೇವರು ಕಣ್ಣಿಗೆ ಕಾಣಂದೆ ಬರ್ಪುನ ಚಿತ್ರ ಶಕ್ತಿ ಏರನ್ನು ಪಣ್ಣಾಗ ಅವು ದೇವರು ಐಕೆ ವಿಧಿ ಎಂದು ಪುದಾರ ವಿಧಿ ಎಂದು ಪಣ್ಣಾಗ ಭಗವಂತೆ ನಮ್ಮ ಪುದಾರ ಬೆತೆ ಬೆತೆ ಕೊರಪ ಶನಿ ಆಯೆ ಇಂಬೆ ಪೂರ ಅಂದು ನಮ್ಮ ಏರೆಲ್ಲ ತೂತು ನಮ್ಮ ತೋಜುಳ್ನ ದೇವರು ತೋಜುವೇರ ಮುಲ್ ಬತ್ತೇರನ್ನು ಗೊತ್ತಾಗ ಅವಾಗ ಕಣ್ಣಿಗೆ ತೋಜಂದೆ ಬರಪುನವು ದೇವರು ಕಂದನ ನೆನೆದು ಕಹು ಪಡುತ್ತ ಮಂದಿರದೊಳು ತಾನು ಹೊರಳುತ್ತ ಇಂದಿರೇಶನೇ ಗರಿಯನಗೆ ಗತಿಯೇನು ಎನ್ನುತ್ತ ಕಂದಿ ಕುಂದಿರಾಣಿ ಆಗ ಸುಂದರ ಎನ್ನಯ ಕಂದ ಎಲ್ಲಿಗೆ ಹೋದ ಬಂಧನ ಪರಿಹರಿಸು ಮುಕುಂದ ಇಂತೆಂದು ರಾಣಿಯು ಪ್ರಲಾಪಿಸುವ ಸಮಯದಿ ಕುರುವನ ಸದಿಯು ಏನೆಂದು ಪ್ರಲಾಪಿಸುತ್ತಿದ್ದಳಾದೆಂತೆನೇ
ವಾಗುವೆ ಎನ್ನ ಗಣ್ಣನ ಕೂಡೆ ಹಾಹಾಕಾರವು ಪಡುತ್ತ ಬಾಲೆ ತಾನಿಂದೇ ಸಾಯುವೆ ಎನ್ನಯ ಪುರುಷನ ಸರಿ ಎಂದು ಕಾಯದ ಆಸೆಯು ಬಿಟ್ಟು ಅವಳೆಂದ ಹರ ಹರ ಮಹಾದೇವ ಮುರಹರ ಮಹಾದೇವ ಮರ್ಯಾದೆ ಮನದೊಳು ಬಾಲೆ ತಾನಾಗ ಇಂತೆಂದು ಕುಮಾರನ ರಾಣಿಯು ಮತ್ತು ಮಂದಿರದಲ್ಲಿ ಎಲ್ಲರೂ ಪ್ರಲಾಪಿಸುವ ಸಮಯದಲ್ಲಿ ಭೃಗುಜಾಯನು ಜನರಿಗೆ ಏನೆಂದು ಹೇಳುತ್ತಿದ್ದರಾದೆಂತೆನೇ. ನಂತರ ಪಾರಾಯಣ ಸೇವೆಯು ಸಾಂಸ್ಕೃತಿಕ ಮೆರುಗನ್ನು ಪಡೆದುಕೊಂಡಿತ್ತು. ಯಕ್ಷಗಾನ ತಾಳಮದ್ದಳೆ ರೂಪದಲ್ಲಿ ನಡೆದ ಪಾರಾಯಣ ಸೇವೆ ವಿಶೇಷ ಆಕರ್ಷಣೆಯಾಗಿತ್ತು. ನಿನಗೆ ದೀರ್ಘಾಯುಷ ಬರಲಯ್ಯ ಮೂಲು ರಾಜೆ ಬ್ರಾಹ್ಮಣನ ಬಾರಿ ಒಂಜಿ ಜಾಗ್ರತೆ ಮರ್ಯಾದೆ ಸೊಂಬಲ್ಲೇ ಬನ್ಪಿನ ಆದೇಶ ಅಂಚೆನೆ ದಂಡಿಗೆಡ್ ಕಂತದೆ ಭೃಗುರಾಜನಲ್ಪ ಬುಟ್ನಗ ಭೃಗುರಾಜಗೆ ದೇವಗುರು ಬೃಹಸ್ಪತಿ ಆಶೀರ್ವಾದ ಮಲ್ಪೇರು. ರಾಜ ದೀರ್ಘಾಯುಷ ಕಾಲಮಾನ ಮುಟ್ಟ ಬದುಕಲಪ್ಪ ಬಣ್ಣದು ಅಂಡ ರಾಜಗೊಂದು ಜೀರ್ಣವನ್ನಿನಂಚಿನ ಪಾತೆರ ದೇಗ ಬಂಡ ಇನಿ ಒಂಜಿ ಬ್ರಾಹ್ಮಣನಿಯಾನೆ ಒಡೆ ಮುಟ್ಟದ ಪಂಡ ಜೀವ ಗೆಪ್ಪು ನಡೆ ಮುಟ್ಟದ ಮಲ್ತು ಪಾಡಿ ಅತ್ತ ಇಂದು ಪನ್ನಗಾರು ದೇಗಸರಾದ ಬೇಸರ ಮಲ್ಪ ಖಂಡಿತವಾದ ಈ ಆಡು ನಿನ್ನ ಜನಕುಲಾಡು ಎಂಕ ಕಷ್ಟ ಕೊರ್ರೆ ಸಾಧ್ಯ ಹೆಚ್ಚು ದೇ ಪಂಡ ನಿನ್ನ ಜನಗಳು ಏನನ್ನು ಮುಟ್ಟುನ ಬಿಡು ಏನನ್ನು ಪಸಿ ಮಾತ್ರಗೆ ಆಗಲು ಭಸ್ಮಾದು ಬೋವೇರು ಅಪಗ ಈತ್ ಮಾತ್ರ ಆತ ದೇಗೆ ಶನಿನ ಒಕ್ಕ ದಿಷ್ಟಿ ಹತ್ತಂದಾಂಡ ಈ ಭೂಲೋಕದ ಜನಕುಲು ಏನನ್ನು ತೂವರ್ಲ ಸಾಧ್ಯತ್ತಿಜಿ ಆಗಲೇ ದಿವ್ಯವಾಯಿನ ಭವ್ಯ ದೃಷ್ಟಿ ಬೋಡ್ತುಂಡು ಒಂದು ಮಾತ ಸನಿನ ಒಂದು ಎಂದು ಪನ್ನಗ. ನಗರದ ಪ್ರಸಿದ್ಧ ವಾಚಕರು, ಅರ್ಥಧಾರಿಗಳು ಹಾಗೂ ಭಾಗವತರ ಸಮಾಗಮ ಅಲ್ಲಿ ನೆರೆದಿದ್ದ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸಿತು. ಹಿಮ್ಮೇಳ ಕಲಾವಿದರ ನಾದಕ್ಕೆ ಭಕ್ತರು ಆಧ್ಯಾತ್ಮಿಕ ಲೋಕದಲ್ಲಿ ತೇಲಾಡಿದರು. ಗುರುರಾಯ ನೀವಿನ್ನು ಎನ್ನ ಅಪರಾಧವನ್ನು ಕ್ಷಮಿಸಬೇಕೆಂದೆನುತ ರಾಯ ನುಡಿದನು. ಬ್ರಹ್ಮಹತ್ಯವು ನನಗೆ ಪ್ರಾಪ್ತಿಯಾಗುತ್ತಲಿದ್ದು ಸ್ವಾಮಿ ನಿಮ್ಮ ಕರುಣದಿಂದ ತಪ್ಪಿತು. ಸ್ವಾಮಿ ನಿಮ್ಮ
ಕರುಣದಿಂದ ತಪ್ಪಿತು ಎನ್ನುತ್ತ ಭೃಗುರಾಯ ಘನಗುರು ಪಾದಗಳ ಪಿಡಿದು ತನ್ನ ಸಿಂಹಾಸನದ ಮೇಲೆ ಕೂಡಿಸಲು ರಾಜಮತದಿಂದ ನಾನು ಅಜಮಾಯಿಸಿಯನ್ನು ಮಾಡದೆ ತಪ್ಪು ಕಾಡಿದ್ದು ನೀವು ಮನ್ನಿಸಿ ಕಾಯಬೇಕು ಘನಗುರು ಸ್ವಾಮಿ. ಗೌತಮ ಮಹರ್ಷಿ ತನ್ನ ಪೂಜೆ ಸಂಜಾದಲ್ಲಿ ಮಲ್ಪರ ನದಿ ತೀರೋಗ ಪೋಯಿನಂಗಿದ ಹೊರತು ನಿದ್ರೆಡಿತಿನ ನದಿ ಆಲೋಚನೆ ಮಲ್ತಿಯರಿಗೆ ಅಲ್ಪ ದಾದ ಸಂಗತಿಯೊಂದು ಪಂಡದಿ ತಿರಿನಕ ಇಂದ್ರೆ ತಾನೆ ತನ್ನ ಬುಡಿದಿನಿ ಸೇರಿನಂಚ ಸ್ಥಿತಿ ಆಯ್ದಾದ ಬತ್ತಂಡಿ ಓದು ಅರೆಗೆ ಶಾಪನು ಗೊರ್ಪಣಂಜಿನ ಹೊರ್ತಾದ ಬತ್ತಂಡಿ ಯಾವ ಉದ್ದೇಶನ ಇಂದ್ರ ಈ ಧಾರಣೆ ಮಲ್ತಂದು ಬೈದ ನಾವು ದೇವಡು ನಿನ್ನ ಸಾವಿರ ಆವಡು ಅಹಲ್ಯ ದೇವಿಗೆ ಕಲ್ಲಾದು ಬೋಲ ಪಂಪಿನ ಶಾಪನು ಕೋಯಿರಿ ಅಲ್ಪ ಅಹಲ್ಯ ದೇವಿ ಕಲ್ಲಾದು ಪೋಯಲು ಇಂದ್ರೆ ತಾನು ಕೊಡಿ ಕನ್ನಡು ಕಡೆ ದುಃಖನದಿದೆ ಪುನರಪಿಯಾದೆ ಬೇರೆ ಶಾಪನು ಕೇನು ಬೇರಿಗೆ ಅಲ್ಪ ಸ್ವಾಮಿ ಈ ರೀತಿಯಾದ ಸುರಲೋಕಕ್ಕೆ ಯಾನು ಪೋರಂದ ಸ್ವಾಮಿ ಬಲ್ಲಿಗೆ ಅನುಗ್ರಹದ ದೃಷ್ಟಿ ನಿಧಿಯಿಲ್ಲ ಪಡೆದಕ್ಕೆ ಎನ್ನಗ ಹಾಗೆ ಅನುಗ್ರಹದ ದೃಷ್ಟಿ ನಿಧಿ ಪೆರಿಗಲ್ಪ ನಿನ್ನ ಕಣ್ಣಿಗೆ ಇಂಚನ ಯೋನಿಯಾದ ತೋಜಿನಿಂದ ಆಡಲ ಲೋಕದ ಕಣ್ಣಿಗೆ ಸಾವಿರ ಕಣ್ಣದ ಪುರಂದರೆ ಬಣದು ಲೋಕಮಾನಾದಿಗೆ ಪಡೆತೊಂದು ಬಲ ಬಣದು ಇಂದ್ರಗೊನ್ನು ಇಂದ್ರಗ ಕಷ್ಟನು ಕೊರದು ರಕ್ಷಣೆ ಮಲ್ತನಾಯ ಯಾನು ಚಂದ್ರನು ತುಲಗೆ ಚಂದ್ರಲೆ ಯಾನೇವರಿ ಪುರ್ಲುಲ್ಲೆ ಬಂದು ಅಹಂಕಾರಡು ಮೆರಿನೆಂದಿನ ಚಂದ್ರಗೆ ಆಯಗಲ ಕಷ್ಟನು ಕೊರದು ರಕ್ಷಣೆ ಮಲ್ತಂದು ಬತ್ತನ ಶನಿ ಯಾನಾದುಲ್ಲೆ ಚಿರುಭೂತ ಮನ್ಪಿನ ಮಲ್ಪಾವಡು ಮನ್ಪಿಲಗ ಯೋಗ್ಯ ಮಾನ್ಯರ ಬರ ಮಲ್ಪ ಒಂದು ಅಗಲ ಮೂಲಕವಾದ ಅಮೃತ ಹಸ್ತಡು ಅಶುದ್ಧವಾಯಿನ ಸಿಂಹಾಸನನು ಸುಚೀರ್ಭೂತ ಮನ್ಪಿಲಕ ಶುದ್ಧ ಮಲ್ಪ ಉಂಡಿರು ಮಂತ್ರಿ ಮಾನ್ಯರ ಸಮೇತ ಗುರು ಹಿರಿಯರ ಉಪಸ್ಥಿತಿ ಅಗಲ ಆಶೀರ್ವಾದವನ್ನು ಪಡೆವೊಂದು ಇರುವಾರ ತಾನು ರಾಜಭಾರ ಮಲ್ಪನ ಪ್ರಜೆಗಳಿಗೆ ತಾನು ಭೋಜನ ಮಲ್ಪರಿಗೆ ಪ್ರಜಾ ಜನಕಲೆ ನಿಕ್ಕಲು ಮಾತಿರಲ್ಲ ಪ್ರತ್ಯಕ್ಷವಾದೆಯನ್ನ ಆ ಸಭೆಟಿತ್ತದು 7 ವರ್ಷದ ನಡೆತಿನ ಘಟನೆ ಕಣ್ಣಾರು ತೊಯ್ನಗಲು ಕಿವಿಯಾರ ಕೇಣಿನಗಲು ದೇವರಿಗೆ ಕೇಳಿದು ಪ್ರತ್ಯಕ್ಷವಾದ ಭೂಮಿಗೆ ತಾನು ಜತ್ರಪತ್ತನಾರದು ಬೆರಳಾಡದು ಕೊರಿಂಚಿತನ ಭಾಷೆ ವಿಕ್ರಮ ದೇವಮಾಯನು ತೆರೆದಲ್ಲಕ್ಕೆ ಮಲ್ತನ ನಿಕ್ಕು ದೇವಮಾಯ ದಾದ ಅಂದು ಮನ್ಪೆರೆ ತೆರಿಪಾವ ಒಂದು ಬಡೆಯ ಮನ್ಪಿಲಕ್ಕೆ ಪಡಿನ ಪಾತ್ರನು ಕಾರ್ಯರೂಪಣ ಮಲ್ತು ತೋಜಾವನಿಗೆ ಬೂಡಾದು 7 ವರ್ಷ ನನ್ನ ತಾನು ಪುಣ್ಯವತಿಯರು ಬಗೆತರಡು ಕಷ್ಟನು ಕುರಿಯರು ಬಗೆತರಡು ದಣಿಪಾಯಿರು ಆರು ಕೊರಿನ ಕಷ್ಟಕ್ಕೆ ಬೋಡಿಯಿಂದ ನಿಷ್ಕಲ್ಮಶವಾದ ಭಕ್ತಿಯಾನು ಉಡಲ ಭಕ್ತಿಯನ್ನು ಸುಗಿತನಲ್ಪ ಎನ್ನ ಭಕ್ತಗಾಣಿಗೆ ಸ್ವೀಕಾರ ಮಲ್ತೆಚ್ಚಿನ ಭಗವಂತ ತಾನು ಪದ್ಮಾವತನ ಸರ್ಜಾಗರೋಡು ಹೋಲಿದೆ ಪ್ರತ್ಯಕ್ಷವಾದ ಭಾಷೆನು ಕೊಡ್ತೀರಿ ವಾನಮನದ ಕಷ್ಟ ಇತ್ತನಲ್ಲ ಇಷ್ಟಾರ್ಥನ ಒದಗಾದು ಗೊರ್ಪೆ ದ್ವಾದಶ ಬಣ್ಣಿನ ಬದಲಾಡಿನ ತಂದಾಳಲ್ಲ ಜತ್ತದು ಒಪ್ಪೆ ಎರೆಗಲ ಕಷ್ಟನು ಗೊರ್ಪುಜಿ ಎಂಕಲ ನಿಕ್ಕಲ ನಡತೆನ ಧರ್ಮಯುದ್ಧ ಒಂದು ರಾತ್ರಿ ಮಂಗಳ ಘೋಷದ ನಡುವೆ ಮಹಾಮಂಗಳಾರತಿ ನೆರವೇರಿತು. ಒಮ್ಮೆ ನೋಡಿ ಒಂದೇ ಮನದಿ ವರವ ಬೇಡುವ ಒಮ್ಮೆ ನೋಡಿ ಒಂದೇ ಮನದಿ ವರವ ಬೇಡುವ. ರಾಜಕೀಯ ನೇತಾರರು, ಗಣ್ಯರು, ಉದ್ಯಮಿಗಳು, ಸಮಾಜ ಸೇವಕರು, ವಿವಿಧ ಸಂಸ್ಥೆಗಳ ಪದಾಧಿಕಾರಿಗಳು ಪೂಜೆಯಲ್ಲಿ ಉಪಸ್ಥಿತರಿದ್ದು ಪ್ರಸಾದ ಸ್ವೀಕರಿಸಿದರು.
ಮಧ್ಯಾಹ್ನ ಮತ್ತು ರಾತ್ರಿ ನಡೆದ ಅನ್ನ ಸಂತರ್ಪಣೆ ಭಕ್ತರ ಪಾಲಿಗೆ ಶನಿದೇವರ ಪ್ರಸಾದವಾಯಿತು. ಶ್ರದ್ಧೆ ಮತ್ತು ಭಕ್ತಿಯ ಈ ಸಂಗಮ ಡೋಂಬಿವಲಿಯ ಇತಿಹಾಸದಲ್ಲಿ ಮತ್ತೊಂದು ಮೈಲುಗಲ್ಲಾಗಿ ದಾಖಲಾಯಿತು. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಸಂಘಟನಾ ಶಕ್ತಿ ಮುಖ್ಯ. ಈ ಭವ್ಯ ಕಾರ್ಯಕ್ರಮದ ಹಿಂದೆ ಮಂದಿರದ ಆಡಳಿತ ಮಂಡಳಿಯ ಶ್ರಮ ಅಪಾರ. ಗೌರವಾಧ್ಯಕ್ಷರಾದ ರವಿ ಎಂ ಸುವರ್ಣ, ಅಧ್ಯಕ್ಷರಾದ ಸೂರಜ್ ಡಿ ಸಫಲಿಗ, ಉಪಾಧ್ಯಕ್ಷರಾದ ಸಂಜೀವ್ ಪಿ ಪಾಲನ್, ಕಾರ್ಯದರ್ಶಿ ಸಂತೋಷ್ ಜಿ ಪೂಜಾರಿ, ಕೋಶಾಧಿಕಾರಿ ಜೈಕಿಶ್ ಆರ್ ಸನಿಲ್, ಜೊತೆ ಕಾರ್ಯದರ್ಶಿ ಪ್ರದೀಪ್ ಎಸ್ ಸಾಲ್ಯಾನ್, ಜೊತೆ ಕೋಶಾಧಿಕಾರಿ ರಕ್ಷಣ್ ಸಾಲ್ಯಾನ್ ಇವರೊಂದಿಗೆ ಪ್ರಧಾನ ಅರ್ಚಕ ಪ್ರಕಾಶ್ ಭಟ್ ಕಾನಂಗಿ, ಸಹ ಅರ್ಚಕ ಪ್ರವೀಣ್ ಪೂಜಾರಿ ಹಾಗೂ ಮಹಿಳಾ ವಿಭಾಗದ ಅಧ್ಯಕ್ಷೆ ಪಾರ್ವತಿ ಸಾಲ್ಯಾನ್ ಅವರ ನಾಯಕತ್ವದಲ್ಲಿ ಎಲ್ಲ ಸದಸ್ಯರು ಮತ್ತು ಯುವ ವಿಭಾಗದ ಕಾರ್ಯಕರ್ತರ ಶ್ರಮ ಅಪಾರವಾಗಿದೆ. ಡೋಂಬಿವಲಿಯ ಶ್ರೀ ಜೈ ಭವಾನಿ ಶನೇಶ್ವರ ಮಂದಿರದಲ್ಲಿ ನಡೆದ ಈ ಅದ್ದೂರಿ ಪೂಜಾ ಮಹೋತ್ಸವ ಭಕ್ತರ ಪಾಲಿಗೆ ನೆಮ್ಮದಿಯ ತಾಣವಾಗಿತ್ತು. ಶನಿದೇವರ ಕೃಪೆ ಎಲ್ಲರ ಮೇಲಿರಲಿ ಎಂಬ ಆಶಯದೊಂದಿಗೆ ಈ ವಿಶೇಷ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನಂಜಯ್ ಪೂಜಾರಿ ಜೊತೆ ಇನ್ನಂಜಯ್ ಜಯರಾಮ್, ಮುಂಬೈ ನ್ಯೂಸ್. ನಾನು ಸವಿತಾ ಕುಲಕರ್ಣಿ. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇಂತೆಂದು ಶನಿಮಹಾಪುರುಷನ ಕಥಾಮೃತವನ್ನು ಓದುವಂತವರ ದರ್ಶನವು ಯಾವಾಗಲೂ ಅವರಿಗೆ ಶನಿ ಬಾಧೆ ಇರುವುದಿಲ್ಲ ಎಂದು ಹೇಳುವರು. ಭಕ್ತಿಯಿಂದ ಓದಿ ಕೇಳುವ ಪುರುಷರು, ಭಕ್ತಿಯಿಂದ ಓದಿ ಕೇಳುವ ಮಹಿಳೆಯರು, ಭಕ್ತಿಯಿಂದ ಓದಿ ಕೇಳುವ ಸರ್ವ ಭಕ್ತರು ಸುಖ ಸಂಪತ್ತುಗಳನ್ನು ಹೊಂದಿ ಇರುತ್ತಿದ್ದರೆ ಅದು ಎಂದರೆ